ಸ್ವಲ್ಪ ಕೈ ತೆಳಗಿಡಿಸ್ಬೇಕು. ಹಾಂ ರೆಡಿ. ಈಗೇನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಏನು ಐತಿವು ಇದು ಇದ್ದಕ್ಕಿದ್ದಂಗೆ ಕರೆಂಟ್ ಖಾಸಗೀಕರಣ ಮಾಡೋಕ್ಕೆ ಹೊರಟ್ಯಾರ. ಇದು ಭಾಳ ಅಪಾಯಕಾರಿಯಾದಂಥ ಒಂದು ವಿಷಯ. ಆ ದೃಷ್ಟಿಯಿಂದ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಇದನ್ನು ಎಚ್ಚೆತ್ತುಕೊಳ್ಬೇಕು ಮತ್ತು ಜಾಗೃತರಾಗಬೇಕು. ಯಾಕಂದ್ರೆ ಖಾಸಗೀಕರಣ ಕರೆಂಟ್ ಮಾಡೋದ್ರಿಂದ ಭಾಳಷ್ಟು ಅಪಾಯಕಾರಿ ಐತಿ, ರೈತರಿಗಂತೂ ಭಾಳಷ್ಟು ಡೇಂಜರ್ ಐತಿ. ಆ ದೃಷ್ಟಿಯಿಂದ ನಾಡಿನ ಸಮಸ್ತ ರೈತರೆಲ್ಲ ಎಚ್ಚೆತ್ತುಕೋಬೇಕು. ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ನಾಳೆ ಸೋಮವಾರ ದಿವಸ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆ ಸೈಕಲ್ ಮೋಟ್ರ್ಗಳು ತರಬೇಕು. ಒಂದು 2,000 ಸೈಕಲ್ ಮೋಟ್ರ್ಗಳ ರ್ಯಾಲಿ ಮಾಡ್ಬೇಕಂತೇಳಿ ಒಂದು ರೈತರೆಲ್ಲ ಒಂದು ಮೀಟಿಂಗ್ ಮಾಡ್ಯಾರ. ಆ ದೃಷ್ಟಿಯಿಂದ ಮುಧೋಳ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಿಂದ ಮುಧೋಳ KBವರೆಗೂ ಅದು ರ್ಯಾಲಿ ಪ್ರಾರಂಭ ಆಕತಿ. ಆ ದೃಷ್ಟಿಯಿಂದ ಎಲ್ಲ ರೈತರು ಎಲ್ಲ ತಮ್ಮ ಸೈಕಲ್ ಮೋಟ್ರ್ಗಳು ತೊಗೊಂಡು ಪ್ರತಿಯೊಬ್ಬ ರೈತರು ಅದರಲ್ಲಿ ಪಾಲ್ಗೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಅದರ ಜೊತೆಗೇ ಕೂಲಿ ಕಾರ್ಮಿಕರು, ಅಂಗಡಿಗಾರರು ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಆ ಹೋರಾಟವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಎಲ್ಲ ರೈತರಿಗೆ ಮತ್ತು ಕಾರ್ಮಿಕರಿಗೆ ನಮಸ್ಕಾರ. ಈ ಕರ್ನಾಟಕ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಖಾಸಗೀಕರಣ ಅಂತೇಳಿ ಖಾಸಗಿಯವರು ಕರೆಂಟ್ ಮಾರಾಟ ಮಾಡೋಕೆ ಹೊಂಟಾರಲ್ಲ, ಅದು ಎಂಥ ಅಪಾಯಕಾರಿ ಆಕತಿ ಅನ್ನೋದನ್ನು ರೈತರು ಮತ್ತು ಕಾರ್ಮಿಕರು ಗ್ರಾಹಕರು ಅರ್ಥ ಮಾಡ್ಕೋಬೇಕು. ಅಂದರೆ ನಿಮಗೆ ಉದಾಹರಣೆಗೆ ಮೀಟ್ರ್ ಕುಂಡಿಸ್ತಾರೆ, ಆ ಮೀಟ್ರ್ ಬರ್ತಿರ್ತದೆ ತಿಂಗಳ ಅದನ್ನು ಮಾಮೂಲಿ ನೋಡ್ತೀರಿ ನೀವು. ಆ ಮೀಟ್ರ್ ಬದಲ ಅಲ್ಲೊಂದು ಮತ್ತೊಂದು ಮಿಷನ್ ಕುಣಿಸ್ತಾರೆ ಈಗ ಅವರು. ಅದನ್ನು ಮೀಟ್ರ್ ಕುಣಿಸಿರಂದ್ರೆ ಮೀಟ್ರ್ ಥರ ಕುಣಿಸಿರಂದ್ರೆ ಒಂದು ತಿಂಗಳಿಗೆ ಆಫ್ ಆಗಿಬಿಡ್ತೈತಿ. ಅದು ಬಿಲ್ ಅದು ಎಷ್ಟು ಬರಬೇಕು ಡಬಲ್ ಟೇಬಲ್ ಬಿಲ್ ಬಂದಿರ್ತೈತಿ. ಆ ಚಾರ್ಜ್ ಕಟ್ಟಿದಾಗ ಮಾತ್ರ ಚಾಲು ಆಕತಿ. ನಿನ್ನ ಲೈಟ್ ಚಾಲು ಆಕತಿ, ನಿನ್ನ ಕರೆಂಟ್ ಮೋಟ್ರ್ ಚಾಲು ಆಗ್ಬೇಕಾದ್ರೆ ಬಿಲ್ ಕಟ್ಟಿದ ಚಾಲು ಆಕತಿ. ಅಟ್ಟ ಅಪಾಯಕಾರಿಯಾಗಿರ್ತಕ್ಕಂಥ ಇದು ಖಾಸಗೀಕರಣ. ಆ ದೃಷ್ಟಿಯಿಂದ ಭಾಳಷ್ಟು ಅಪಾಯಕಾರಿ ಆಗಿದ್ದಂಥ ವಿಚಾರಗಳದಾವೆ. ಯಾಕಂದ್ರೆ ಇನ್ನೊಂದು ವಿವರವಾಗಿ ಒಂದು ಉದಾಹರಣೆಗೆ ಸಣ್ಣ ಉದಾಹರಣೆಗಿದ್ದು ಎಲ್ಲ ರೈತರಿಗೆ ತಿಳಿಬೇಕು ಅನ್ನುವಂಥದ್ದಂದ್ರೆ 2002ರಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ SM ಕೃಷ್ಣ ಸರ್ಕಾರ ಇದ್ದಾಗ ಇದನ್ನು ಕಾಯ್ದೆಯನ್ನು ಖಾಸಗೀಕರಣಕ್ಕೆ ಅವಕಾಶ ಕೊಡ್ತಾರೆ. ಆವಾಗ ರೈತ ಚಳವಳಿಗಾರರು ರಾಜ್ಯದಾಗ ಭಾಳಷ್ಟು ದೊಡ್ಡ ಹೋರಾಟ ಮಾಡ್ತಾರೆ. ಬೆಳಗಾವಿದಾಗ ಒಂದು ಸಣ್ಣ ಹಳ್ಳಿ ಒಳಗೆ ಒಬ್ಬ ರೈತನಿಗೆ ಮೀಟ್ರ್ ಕುಂಡಿಸ್ತಾರೆ. ಆ ಮೀಟ್ರ್ ಕುಂಡಿಸಿದ ನಂತರ ಅವ ಭತ್ತ ಬೆಳೆಯುವಂಥ ರೈತ 4 ಎಕರೆ ಭೂಮಿ 5 HP ಮೋಟ್ರ್ ಅದು. ಒಂದು ವರ್ಷಕ್ಕೆ ಅದು ಬಿಲ್ ಎಷ್ಟು ಬರ್ತೈತೆ ಅವ ರೈತಂದು 5 HP ಮೋಟ್ರದ್ದು 35,000 ಬಿಲ್ ಬರ್ತೈತಿ. ಆ ಬಿಲ್ ಕಟ್ಟಲಿಕ್ಕೆ ಅವನು 2 ಕಂಬ ತಂತಿ ಎಲ್ಲ ಕಿತ್ಕೊಂಡು KBR ಹೋಗಿರ್ತಾರೆ. ರೈತ ಚಳವಳಿಗಾರ ಹೋಗಿ ಆ 2 ಕಂಬ ಹಾಕಿ ತಂತಿ ಹಾಕಿಸಿ ಅವನ ರೈತನ ಜೀವಾನು ಉಳಿಸ್ತಾರೆ. ಹಾಗಾಗಿ ಕನಿಷ್ಠ ಒಬ್ಬ ರೈತನಿಗೆ 35,000 ಒಂದು ಆ 22 ವರ್ಷದ ಹಿಂದಿದ್ದು 5 ವರ್ಷದ ಹಿಂದಿಂದ ಕತೆ ಇವತ್ತಾದ್ರೆ ಅದ್ರ ಡಬಲ್ ಆಕತಿ. ಹಿಂಗೆ ರೈತರಿಗೆ ಮತ್ತು ಕಾರ್ಮಿಕರಿಗೆ ಪ್ರತಿಯೊಬ್ಬರಿಗೆ ಖಾಸಗೀಕರಣ ಅಂದರೆ ಇದು ಮೋಸತಿ. ಅದಕ್ಕಾಗಿ ಅದನ್ನು ಮಾಡಿಕೊಡೋದು ಬೇಡ. ಸರ್ಕಾರ ತಾವಾದಾಗಿರಬೇಕು, ರೈತರಿಗೆ ಕೇಳಕ್ಕೆ ಹಕ್ಕಿರ್ತೈತಿ. ಆ ದೃಷ್ಟಿಯಿಂದ ನಾವೆಲ್ಲ ಒಗ್ಗಟ್ಟಾಗಿ ಸೋಮವಾರ ದಿವಸ ಹೆಚ್ಚಿನ ಸಂಖ್ಯೆ ರೈತರು ಭಾಗವಹಿಸ್ಬೇಕಂತ ತಮ್ಮಲ್ಲಿ ರೈತರಲ್ಲಿ ವಿನಂತಿ. ಎಲ್ಲರಿಗೂ ನಮಸ್ಕಾರ.